ಒಂದು ಕಾಲದ ಭೂಗತ ದೊರೆ ಮುತ್ತಪ್ಪರಾಯ್ ಮಗ ರಿಕ್ಕಿ ರಾಯ್, ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರೈ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಇವತ್ತಷ್ಟೇ ಆತ ಪೊಲೀಸರಿಗೆ ಬಾಯ್ಬಿಟ್ಟಿದ್ದಾನೆ. ಯಾಕೆಂದರೆ ಆತ ಕೋಮಾ ಒಂದು ರೀತಿಯಲ್ಲಿ ಆಸ್ಪತ್ರೆಯಲ್ಲಿದ್ದ. ಡಿವೈಎಸ್ಪಿ ಶ್ರೀನಿವಾಸ್ ಮುಂದೆ ಸ್ಫೋಟಕ ಹೇಳಿಕೆ ನೀಡಿದ್ದಾನಂತೆ ರಿಕ್ಕಿ. ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೇ ಚಿಕ್ಕಮ್ಮ ಅನುರಾಧ ಅಂತೇಳಿ. ಚಿಕ್ಕಮ್ಮ ಅನುರಾಧ ಅಂತಂದರೆ ತುಂಬ ವರ್ಷಗಳ ಕಾಲ ಏನು ಅನುರಾಧ ಅವರು ಇರಲಿಲ್ಲ ಮುತ್ತಪ್ಪರಾಯ್ ಅವರ ಜೊತೆ. ಅವರು ಕೂಡ ಕೊನೆಗಾಲದಲ್ಲಿ ಬಿಟ್ಟು ಹೋಗಿದ್ದರು. ಮೊದಲ ಪತ್ನಿ ನಿಧನರಾದ ನಂತರ ಇವರನ್ನು ಅನುರಾಧ ಅವರನ್ನು ಮದುವೆ ಆಗಿದ್ದರು. ಅವರು ಮದುವೆ ಆದ ನಂತರ ಒಂದೂವರೆ ವರ್ಷ ಏನೋ ಇದ್ದರು ಅಂತ ಅನಿಸುತ್ತೆ. ಆಮೇಲೆ ಅವರಿಗೆ ಕ್ಯಾನ್ಸರ್ ಬಂದಿತ್ತು ಮುತ್ತಪ್ಪರಾಯ್ ಅವರಿಗೆ. ಆ ಸಂದರ್ಭದಲ್ಲಿ ಅವರು ಬಿಟ್ಟು ಹೋಗಿದ್ದರು. ಕೆಲವರಿಲ್ಲ, ಇವರೇ ಓಡಿಸಿದ್ರು. ಗಲಾಟೆ ಆಗಿತ್ತು ಅನುರಾಧ ಅನ್ನೋರು. ಆದರೆ ರಾಕೇಶ್ ಮಲ್ಲಿ ನಿರಂತರವಾಗಿ ಒಂದು ಕಾಲದಲ್ಲಿ ಇವರ ಜೊತೆ ಇದ್ದರು. ಆದರೆ ಅವರ ನಡುವೆ ಕೂಡ ಕೊನೆಗಾಲದಲ್ಲಿ ಬಿರುಕು ಬಂದಿತ್ತು, ಬೇರೆ ಬೇರೆ ಕಾರಣಕ್ಕಾಗಿ, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ರಾಕೇಶ್ ಮಲ್ಲಿ, ಅನುರಾಧ, ನಿತೀಶ್ ಶೆಟ್ಟಿ, ವೈದ್ಯನಾಥನ ಹೆಸರನ್ನು ರಿಕ್ಕಿ ರೈ ಹೇಳಿದ್ದಾರೆ. ರಾಕೇಶ್ ಮಲ್ಲಿ, ಚಿಕ್ಕಮ್ಮ ಅನುರಾಧ ಅಟ್ಯಾಕ್ ಮಾಡಿಸಿದ್ದಾರೆ ಅಂತ ಈ ವಿಚಾರಗಳು ಬಂದಿದೆ. ರಾಕೇಶ್ ಮಲ್ಲಿ ಹಾಗೂ ಮುತ್ತಪ್ಪರಾಯ್ ನಡುವೆ ಕೂಡ ಮುತ್ತಪ್ಪರಾಯ್ ಜೀವಂತವಾಗಿದ್ದಾಗಲೇ ಕೆಲವು ಗಲಾಟೆಗಳು ನಡೆದಿತ್ತು. ಆಸ್ತಿ ವಿಚಾರಕ್ಕೆ ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ರಿಕ್ಕಿ ರೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಒಂದಿತ್ತು, ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ ಅಂತ ರಿಕ್ಕಿ ರೈ ಹೇಳಿದ್ದಾರೆ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಮತ್ತು ಬಿಡದಿ, ಸದಾಶಿವನಗರದಲ್ಲಿ ಒಂದು ಮನೆ ಇದೆ, ಬಿಡದಿಯಲ್ಲಿ ದೊಡ್ಡೊಂದು ಅರಮನೆ ಥರ ದೊಡ್ಡೊಂದು ಬಾಂಗ್ಲೆ ಕಟ್ಟಿದ್ದಾರೆ. ನಾವೆಲ್ಲ ಅಲ್ಲಿಗೆ ಹೋಗಿದ್ವಿ. ಅಂದರೆ ಅವರ ಇಂಟರ್ವ್ಯೂ ಟೈಮಲ್ಲೆಲ್ಲ ಭಾಳ 7 ಸುತ್ತಿನ ಕೋಟೆ ಥರ ಭಾಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ರೆಸ್ಟ್ರಿಕ್ಷನ್ ಎಲ್ಲ ಇದೆ ಹೋಗೋದಕ್ಕೆ. ಅಲ್ಲಿಗೆ ಹೋಗುವಾಗ ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ನನ್ನ ಸ್ನೇಹಿತರು ಹಾಗೂ ಡ್ರೈವರ್ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದರು ಅಂತೇಳಿ ರಿಕ್ಕಿ ರೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಾಲದ ಭೂಗತ ದೊರೆ ಮುತ್ತಪ್ಪರಾಯ್ ಮಗ ರಿಕ್ಕಿ ರಾಯ್, ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರೈ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಇವತ್ತಷ್ಟೇ ಆತ ಪೊಲೀಸರಿಗೆ ಬಾಯ್ಬಿಟ್ಟಿದ್ದಾನೆ. ಯಾಕೆಂದರೆ ಆತ ಕೋಮಾ ಒಂದು ರೀತಿಯಲ್ಲಿ ಆಸ್ಪತ್ರೆಯಲ್ಲಿದ್ದ. ಡಿವೈಎಸ್ಪಿ ಶ್ರೀನಿವಾಸ್ ಮುಂದೆ ಸ್ಫೋಟಕ ಹೇಳಿಕೆ ನೀಡಿದ್ದಾನಂತೆ ರಿಕ್ಕಿ. ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೇ ಚಿಕ್ಕಮ್ಮ ಅನುರಾಧ ಅಂತೇಳಿ. ಚಿಕ್ಕಮ್ಮ ಅನುರಾಧ ಅಂತಂದರೆ ತುಂಬ ವರ್ಷಗಳ ಕಾಲ ಏನು ಅನುರಾಧ ಅವರು ಇರಲಿಲ್ಲ ಮುತ್ತಪ್ಪರಾಯ್ ಅವರ ಜೊತೆ. ಅವರು ಕೂಡ ಕೊನೆಗಾಲದಲ್ಲಿ ಬಿಟ್ಟು ಹೋಗಿದ್ದರು. ಮೊದಲ ಪತ್ನಿ ನಿಧನರಾದ ನಂತರ ಇವರನ್ನು ಅನುರಾಧ ಅವರನ್ನು ಮದುವೆ ಆಗಿದ್ದರು. ಅವರು ಮದುವೆ ಆದ ನಂತರ ಒಂದೂವರೆ ವರ್ಷ ಏನೋ ಇದ್ದರು ಅಂತ ಅನಿಸುತ್ತೆ. ಆಮೇಲೆ ಅವರಿಗೆ ಕ್ಯಾನ್ಸರ್ ಬಂದಿತ್ತು ಮುತ್ತಪ್ಪರಾಯ್ ಅವರಿಗೆ. ಆ ಸಂದರ್ಭದಲ್ಲಿ ಅವರು ಬಿಟ್ಟು ಹೋಗಿದ್ದರು. ಕೆಲವರಿಲ್ಲ, ಇವರೇ ಓಡಿಸಿದ್ರು. ಗಲಾಟೆ ಆಗಿತ್ತು ಅನುರಾಧ ಅನ್ನೋರು. ಆದರೆ ರಾಕೇಶ್ ಮಲ್ಲಿ ನಿರಂತರವಾಗಿ ಒಂದು ಕಾಲದಲ್ಲಿ ಇವರ ಜೊತೆ ಇದ್ದರು. ಆದರೆ ಅವರ ನಡುವೆ ಕೂಡ ಕೊನೆಗಾಲದಲ್ಲಿ ಬಿರುಕು ಬಂದಿತ್ತು, ಬೇರೆ ಬೇರೆ ಕಾರಣಕ್ಕಾಗಿ, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ರಾಕೇಶ್ ಮಲ್ಲಿ, ಅನುರಾಧ, ನಿತೀಶ್ ಶೆಟ್ಟಿ, ವೈದ್ಯನಾಥನ ಹೆಸರನ್ನು ರಿಕ್ಕಿ ರೈ ಹೇಳಿದ್ದಾರೆ. ರಾಕೇಶ್ ಮಲ್ಲಿ, ಚಿಕ್ಕಮ್ಮ ಅನುರಾಧ ಅಟ್ಯಾಕ್ ಮಾಡಿಸಿದ್ದಾರೆ ಅಂತ ಈ ವಿಚಾರಗಳು ಬಂದಿದೆ. ರಾಕೇಶ್ ಮಲ್ಲಿ ಹಾಗೂ ಮುತ್ತಪ್ಪರಾಯ್ ನಡುವೆ ಕೂಡ ಮುತ್ತಪ್ಪರಾಯ್ ಜೀವಂತವಾಗಿದ್ದಾಗಲೇ ಕೆಲವು ಗಲಾಟೆಗಳು ನಡೆದಿತ್ತು. ಆಸ್ತಿ ವಿಚಾರಕ್ಕೆ ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ರಿಕ್ಕಿ ರೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಒಂದಿತ್ತು, ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ ಅಂತ ರಿಕ್ಕಿ ರೈ ಹೇಳಿದ್ದಾರೆ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಮತ್ತು ಬಿಡದಿ, ಸದಾಶಿವನಗರದಲ್ಲಿ ಒಂದು ಮನೆ ಇದೆ, ಬಿಡದಿಯಲ್ಲಿ ದೊಡ್ಡೊಂದು ಅರಮನೆ ಥರ ದೊಡ್ಡೊಂದು ಬಾಂಗ್ಲೆ ಕಟ್ಟಿದ್ದಾರೆ. ನಾವೆಲ್ಲ ಅಲ್ಲಿಗೆ ಹೋಗಿದ್ವಿ. ಅಂದರೆ ಅವರ ಇಂಟರ್ವ್ಯೂ ಟೈಮಲ್ಲೆಲ್ಲ ಭಾಳ 7 ಸುತ್ತಿನ ಕೋಟೆ ಥರ ಭಾಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ರೆಸ್ಟ್ರಿಕ್ಷನ್ ಎಲ್ಲ ಇದೆ ಹೋಗೋದಕ್ಕೆ. ಅಲ್ಲಿಗೆ ಹೋಗುವಾಗ ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ನನ್ನ ಸ್ನೇಹಿತರು ಹಾಗೂ ಡ್ರೈವರ್ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದರು ಅಂತೇಳಿ ರಿಕ್ಕಿ ರೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಾಲದ ಭೂಗತ ದೊರೆ ಮುತ್ತಪ್ಪರಾಯ್ ಮಗ ರಿಕ್ಕಿ ರಾಯ್, ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರೈ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಇವತ್ತಷ್ಟೇ ಆತ ಪೊಲೀಸರಿಗೆ ಬಾಯ್ಬಿಟ್ಟಿದ್ದಾನೆ. ಯಾಕೆಂದರೆ ಆತ ಕೋಮಾ ಒಂದು ರೀತಿಯಲ್ಲಿ ಆಸ್ಪತ್ರೆಯಲ್ಲಿದ್ದ. ಡಿವೈಎಸ್ಪಿ ಶ್ರೀನಿವಾಸ್ ಮುಂದೆ ಸ್ಫೋಟಕ ಹೇಳಿಕೆ ನೀಡಿದ್ದಾನಂತೆ ರಿಕ್ಕಿ. ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೇ ಚಿಕ್ಕಮ್ಮ ಅನುರಾಧ ಅಂತೇಳಿ. ಚಿಕ್ಕಮ್ಮ ಅನುರಾಧ ಅಂತಂದರೆ ತುಂಬ ವರ್ಷಗಳ ಕಾಲ ಏನು ಅನುರಾಧ ಅವರು ಇರಲಿಲ್ಲ ಮುತ್ತಪ್ಪರಾಯ್ ಅವರ ಜೊತೆ. ಅವರು ಕೂಡ ಕೊನೆಗಾಲದಲ್ಲಿ ಬಿಟ್ಟು ಹೋಗಿದ್ದರು. ಮೊದಲ ಪತ್ನಿ ನಿಧನರಾದ ನಂತರ ಇವರನ್ನು ಅನುರಾಧ ಅವರನ್ನು ಮದುವೆ ಆಗಿದ್ದರು. ಅವರು ಮದುವೆ ಆದ ನಂತರ ಒಂದೂವರೆ ವರ್ಷ ಏನೋ ಇದ್ದರು ಅಂತ ಅನಿಸುತ್ತೆ. ಆಮೇಲೆ ಅವರಿಗೆ ಕ್ಯಾನ್ಸರ್ ಬಂದಿತ್ತು ಮುತ್ತಪ್ಪರಾಯ್ ಅವರಿಗೆ. ಆ ಸಂದರ್ಭದಲ್ಲಿ ಅವರು ಬಿಟ್ಟು ಹೋಗಿದ್ದರು. ಕೆಲವರಿಲ್ಲ, ಇವರೇ ಓಡಿಸಿದ್ರು. ಗಲಾಟೆ ಆಗಿತ್ತು ಅನುರಾಧ ಅನ್ನೋರು. ಆದರೆ ರಾಕೇಶ್ ಮಲ್ಲಿ ನಿರಂತರವಾಗಿ ಒಂದು ಕಾಲದಲ್ಲಿ ಇವರ ಜೊತೆ ಇದ್ದರು.
ಆದರೆ ಅವರ ನಡುವೆ ಕೂಡ ಕೊನೆಗಾಲದಲ್ಲಿ ಬಿರುಕು ಬಂದಿತ್ತು ಬೇರೆ ಬೇರೆ ಕಾರಣಕ್ಕಾಗಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ರಾಕೇಶ್ ಮಲ್ಲಿ, ಅನುರಾಧ, ನಿತೀಶ್ ಶೆಟ್ಟಿ, ವೈದ್ಯನಾಥನ ಹೆಸರನ್ನು ರಿಕ್ಕಿ ರೈ ಹೇಳಿದ್ದಾರೆ. ರಾಕೇಶ್ ಮಲ್ಲಿ, ಚಿಕ್ಕಮ್ಮ ಅನುರಾಧ ಅಟ್ಯಾಕ್ ಮಾಡಿಸಿದ್ದಾರೆ ಅಂತ ಈ ವಿಚಾರಗಳು ಬಂದಿದೆ. ರಾಕೇಶ್ ಮಲ್ಲಿ ಹಾಗೂ ಮುತ್ತಪ್ರೈ ನಡುವೆ ಕೂಡ ಮುತ್ತಪ್ರೈ ಜೀವಂತವಾಗಿದ್ದಾಗಲೇ ಕೆಲವು ಗಲಾಟೆಗಳು ನಡೆದಿತ್ತು. ಆಸ್ತಿ ವಿಚಾರಕ್ಕೆ ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ರಿಕ್ಕಿ ರೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಒಂದಿತ್ತು, ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ ಅಂತ ರಿಕ್ಕಿ ರೈ ಹೇಳಿದ್ದಾರೆ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಮತ್ತು ಬಿಡದಿ, ಸದಾಶಿವನಗರದಲ್ಲಿ ಒಂದು ಮನೆ ಇದೆ, ಬಿಡದಿಯಲ್ಲಿ ದೊಡ್ಡೊಂದು ಅರಮನೆ ಥರ ದೊಡ್ಡೊಂದು ಬಾಂಗ್ಲೆ ಕಟ್ಟಿದ್ದಾರೆ. ನಾವೆಲ್ಲ ಅಲ್ಲಿಗೆ ಹೋಗಿದ್ವಿ ಅಂದರೆ ಅವರ ಇಂಟರ್ವ್ಯೂ ಟೈಮಲ್ಲೆಲ್ಲ ಭಾಳ 7 ಸುತ್ತಿನ ಕೋಟೆ ಥರ ಭಾಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ರೆಸ್ಟ್ರಿಕ್ಷನ್ ಎಲ್ಲ ಇದೆ ಹೋಗೋದಕ್ಕೆ. ಅಲ್ಲಿಗೆ ಹೋಗುವಾಗ ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ನನ್ನ ಸ್ನೇಹಿತರು ಹಾಗೂ ಡ್ರೈವರ್ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದರು ಅಂತೇಳಿ ರಿಕ್ಕಿ ರೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಾಲದ ಭೂಗತ ದೊರೆ ಮುತ್ತಪ್ರೈ ಮಗ ರಿಕ್ಕಿ ರೈ, ಮುತ್ತಪ್ರೈ ಪುತ್ರ ರಿಕ್ಕಿ ರೈ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಇವತ್ತಷ್ಟೇ ಆತ ಪೊಲೀಸರಿಗೆ ಬಾಯಿ ಬಿಟ್ಟಿದ್ದಾನೆ, ಯಾಕೆಂದರೆ ಆತ ಕೋಮಾ ಒಂದು ರೀತಿಯಲ್ಲಿ ಆಸ್ಪತ್ರೆಯಲ್ಲಿದ್ದ. ಡಿವೈಎಸ್ಪಿ ಶ್ರೀನಿವಾಸ್ ಮುಂದೆ ಸ್ಫೋಟಕ ಹೇಳಿಕೆ ನೀಡಿದ್ದಾನಂತೆ ರಿಕ್ಕಿ. ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೆ ಚಿಕ್ಕಮ್ಮ ಅನುರಾಧ ಅಂತೇಳಿ. ಚಿಕ್ಕಮ್ಮ ಅನುರಾಧ ಅಂತಂದರೆ ತುಂಬ ವರ್ಷಗಳ ಕಾಲ ಏನು ಅನುರಾಧ ಅವರು ಇರಲಿಲ್ಲ ಮುತ್ತಪ್ರೈ ಅವರ ಜೊತೆ. ಅವರು ಕೂಡ ಕೊನೆಗಾಲದಲ್ಲಿ ಬಿಟ್ಟು ಹೋಗಿದ್ದರು. ಮೊದಲ ಪತ್ನಿ ನಿಧನರಾದ ನಂತರ ಇವರನ್ನು ಅನುರಾಧ ಅವರನ್ನು ಮದುವೆ ಆಗಿದ್ದರು. ಅವರು ಮದುವೆ ಆದ ನಂತರ ಒಂದು ವರ್ಷ ಒಂದೂವರೆ ವರ್ಷ ಏನೋ ಇದ್ದರು ಅಂತ ಅನಿಸುತ್ತೆ. ಆಮೇಲೆ ಅವರಿಗೆ ಕ್ಯಾನ್ಸರ್ ಬಂದಿತ್ತು ಮುತ್ತಪ್ರೈ ಅವರಿಗೆ. ಆ ಸಂದರ್ಭದಲ್ಲಿ ಅವರು ಬಿಟ್ಟು ಹೋಗಿದ್ದರು, ಕೆಲವರಿಲ್ಲ ಇವರೇ ಓಡಿಸಿದ್ರು, ಗಲಾಟೆ ಆಗಿತ್ತು ಅನುರಾಧ ಅನ್ನೋರು. ಆದರೆ ರಾಕೇಶ್ ಮಲ್ಲಿ ನಿರಂತರವಾಗಿ ಒಂದು ಕಾಲದಲ್ಲಿ ಇವರ ಜೊತೆ ಇದ್ದರು. ಆದರೆ ಅವರ ನಡುವೆ ಕೂಡ ಕೊನೆಗಾಲದಲ್ಲಿ ಬಿರುಕು ಬಂದಿತ್ತು ಬೇರೆ ಬೇರೆ ಕಾರಣಕ್ಕಾಗಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ರಾಕೇಶ್ ಮಲ್ಲಿ, ಅನುರಾಧ, ನಿತೀಶ್ ಶೆಟ್ಟಿ, ವೈದ್ಯನಾಥನ ಹೆಸರನ್ನು ರಿಕ್ಕಿ ರೈ ಹೇಳಿದ್ದಾರೆ. ರಾಕೇಶ್ ಮಲ್ಲಿ, ಚಿಕ್ಕಮ್ಮ ಅನುರಾಧ ಅಟ್ಯಾಕ್ ಮಾಡಿಸಿದ್ದಾರೆ ಅಂತ ಈ ವಿಚಾರಗಳು ಬಂದಿದೆ. ರಾಕೇಶ್ ಮಲ್ಲಿ ಹಾಗೂ ಮುತ್ತಪ್ರೈ ನಡುವೆ ಕೂಡ ಮುತ್ತಪ್ರೈ ಜೀವಂತವಾಗಿದ್ದಾಗಲೇ ಕೆಲವು ಗಲಾಟೆಗಳು ನಡೆದಿತ್ತು. ಆಸ್ತಿ ವಿಚಾರಕ್ಕೆ ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ರಿಕ್ಕಿ ರೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಪ್ರಕರಣ ಒಂದಿತ್ತು, ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ ಅಂತ ರಿಕ್ಕಿ ರೈ ಹೇಳಿದ್ದಾರೆ. ಬೆಂಗಳೂರಿಗೆ ಬಂದಾಗ ಸದಾಶಿವನಗರ ಮತ್ತು ಬಿಡದಿ, ಸದಾಶಿವನಗರದಲ್ಲಿ ಒಂದು ಮನೆ ಇದೆ, ಬಿಡದಿಯಲ್ಲಿ ದೊಡ್ಡೊಂದು ಅರಮನೆ ಥರ ದೊಡ್ಡೊಂದು ಬಾಂಗ್ಲೆ ಕಟ್ಟಿದ್ದಾರೆ. ನಾವೆಲ್ಲ ಅಲ್ಲಿಗೆ ಹೋಗಿದ್ವಿ ಅಂದರೆ ಅವರ ಇಂಟರ್ವ್ಯೂ ಟೈಮಲ್ಲೆಲ್ಲ ಭಾಳ 7 ಸುತ್ತಿನ ಕೋಟೆ ಥರ ಭಾಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ರೆಸ್ಟ್ರಿಕ್ಷನ್ ಎಲ್ಲ ಇದೆ ಹೋಗೋದಕ್ಕೆ. ಅಲ್ಲಿಗೆ ಹೋಗುವಾಗ ಬಿಡದಿಯಿಂದ ಸದಾಶಿವನಗರ ಮನೆಗೆ ಹೋಗುವಾಗ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ನನ್ನ ಸ್ನೇಹಿತರು ಹಾಗೂ ಡ್ರೈವರ್ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದರು ಅಂತೇಳಿ ರಿಕ್ಕಿ ರೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ.